ಗುಡ್ ಮಾರ್ನಿಂಗ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ನಾವು ಈಗಾಗಲೇ ಒಂದು ಅಂಕಗಳ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಿದ್ದೀವಿ. ಅಲ್ಲಿ ನಾನು ಒಂದು ಮಾರ್ಕ್ಸಿನ ಪ್ರಶ್ನೆಗಳ ಉತ್ತರಗಳನ್ನು ಯಾವ ಥರನಾಗಿ ಬರಿಬೇಕು ಅಂತ ನಿಮಗೆ ಹೇಳಿಕೊಟ್ಟಿದ್ದೆ. ಅಂದರೆ ಉತ್ತರ ಪತ್ರಿಕೆಯ ಮೊದಲ ಪೇಜಿನಲ್ಲಿ 30 ಲೈನ್ಗಳ ಒಂದು ಪೇಜ್ದಲ್ಲಿ ನಾವು 12 ಪ್ರಶ್ನೆಗಳನ್ನು ಬರೆದಾಗ ಪ್ರತಿ ಉತ್ತರವನ್ನು ಒಂದೊಂದು ಲೈನನ್ನು ಬಿಟ್ಟು ಬರೀಬೇಕಂತ ಹೇಳಿದೆ. ಅಂದರೆ 24 ಲೈನಲ್ಲಿ ನಮಗೇನಾಗ್ತದಪ್ಪ ಅಂತಂದ್ರೆ ಆ 12 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ತದನಂತರ ಉಳಿದಿರ್ತಕ್ಕಂಥ ಖಾಲಿ ಜಾಗವನ್ನು ಮುಂದಿನ ಪ್ರಶ್ನೆಯನ್ನು ಬರೀಲಿಕ್ಕೆ ಉಪಯೋಗ ಮಾಡಲಾರ್ದೇ ನಾವು ಮುಂದಿನ ಪೇಜಿಗೆ ಹೋಗಬೇಕಾಗಿರ್ತಕ್ಕಂಥದ್ದು. ಅಲ್ಲಿ ನಾವು ಮುಂದಿನ ಉತ್ತರವನ್ನು ಬರಿಬೇಕು. ಅದು ಸೂಕ್ತ ಅಂತ ಈ ಮೂಲಕ ನಿಮಗೆ ತಿಳಿಪಡಿಸ್ತಾ ಇದ್ದೀನಿ. 1 ಮಾರ್ಕ್ಸಿನ ಉತ್ತರಗಳು 1 ಪೇಜ್ನಲ್ಲಿ ಮಾತ್ರ ಇರಲಿ ಅಂತ ಮತ್ತು ಅಲ್ಲಿ ಯಾವುದೇ ಥರನಾಗಿರ್ತಕ್ಕಂಥ ಮತ್ತೆ ಬೇರೆ ಉತ್ತರಗಳನ್ನು ಸೇರ್ಪಡೆ ಮಾಡಬಾರದು ಅಂತ ಒಂದು ಶಿಸ್ತಿನ ಕ್ರಮಕ್ಕೋಸ್ಕರ ಈ ಥರನಾಗಿ ವಿದ್ಯಾರ್ಥಿಗಳಿಗೆ ಸೂಚಿಸ್ತಿದ್ದೇನೆ. ಇನ್ನು ನೀವು ವಿದ್ಯಾರ್ಥಿಗಳಿಗೆ ನಾನು ಸಲಹೆ ಏನು ಕೊಡ್ತಾ ಇದ್ದೇನಪ್ಪ ಅಂತಂದ್ರೆ 1 ಮಾರ್ಕ್ಸ್ನ ಪ್ರಶ್ನೆ ಆದ ನಂತರ ವಿದ್ಯಾರ್ಥಿಗಳು ಪ್ಯಾಸೇಜ್ ರೈಟಿಂಗ್ ಕಡೆಗೆ ಹೋಗಬೇಕು ಅಂತ ನನ್ನ ಬಯಕೆ. ಅದು ಕೂಡ 1 ಮಾರ್ಕ್ಸ್ನ ಪ್ರಶ್ನೆಗಳು. ಅಲ್ಲಿ ನಮಗೆ ಗದ್ಯದ ಪ್ಯಾಸೇಜನ್ನು 10 ಪ್ರಶ್ನೆಗಳು ಮತ್ತು ಪದ್ಯದ ಪ್ಯಾಸೇಜ್ 3 ಪ್ರಶ್ನೆಗಳನ್ನು ನಮ್ಮ ಕೊಟ್ಟಿರ್ತಾರೆ. ಒಟ್ಟು 13 ಪ್ರಶ್ನೆಗಳಿರ್ತಕ್ಕಂಥದ್ದು. ಮತ್ತು ಅಲ್ಲಿ ಕೂಡ ನಾವೇನು ಮಾಡಬೇಕಾಗ್ತದಪ್ಪ ಅಂತಂದ್ರೆ 1 ಮಾರ್ಕ್ಸ್ನ ಪ್ರಶ್ನೋತ್ತರಗಳನ್ನ ಯಾವ ಥರನಾಗಿ ನಾವು 1 ಪೇಜಲ್ಲಿ ಬರ್ತಿದ್ದಿಲ್ಲ, ಇದನ್ನು ಕೂಡ 1 ಪೇಜ್ನಲ್ಲಿ ಬರೀತಕ್ಕಂಥದ್ದು. ಅದನ್ನು ಹೊಸ ಪೇಜಲ್ಲಿ 1 ಮಾರ್ಕ್ಸ್ನ ಪ್ರಶ್ನೆಗಳ ನಂತರ ನಾವೇನಪ್ಪ ಅಂತಂದ್ರೆ ಕ್ವಶನ್ ನಂಬರ್ ರೋಮನ್ ಅಂಕಿ ಕ್ವಶನ್ ನಂಬರ್ 1 ಆದ ನಂತರ ರೋಮನ್ ಅಂಕಿ ಕ್ವಶನ್ ನಂಬರ್ 4 ಬರಬೇಕು. ಅಂದರೆ ಪ್ಯಾಸೇಜ್ ರೈಟಿಂಗ್ ಬರಬೇಕು. ಇದು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿಕೋನದಿಂದ ಹೇಳ್ತಾ ಇದ್ದೇನೆ ನಾನಿಲ್ಲಿ. ಈ ಪ್ರಶ್ನೆಯನ್ನು ಯಾವ ಥರನಾಗಿ ಉತ್ತರವನ್ನು ಬರೀದು ಅಂತ ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ಕ್ಲಾಸ್ನಲ್ಲಿ ಕೂಡ ಏನಪ್ಪ ಅಂದರೆ ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ನಂಬರ್ 24 ನಮಗೆ ಅಲ್ಲಿ ನಮಗೆ ಏನಪ್ಪ ಅಂತಂದ್ರೆ ABCDEFGHIJ ತನಕ ಏನಪ್ಪ ಅಂತಂದ್ರೆ ಪ್ರಶ್ನೆಗಳಿರ್ತಕ್ಕಂಥದ್ದು. ಮೊದಲಿಗೆ ಒಂದು ಬಾರಿ ನಾವು ಏನಪ್ಪ ಅಂದ್ರೆ ಪ್ರಶ್ನೆಯನ್ನು ಓದಿ ನೋಡ್ಕೊಳ್ಳೋಣ. ಆವಾಗ ನಮಗೆ ಒಂದಿಷ್ಟು ಅಂದರೆ ಈ ಪ್ಯಾಸೇಜ್ ಯಾವ್ದ್ರ ಬಗ್ಗೆ ಇದೆ ಅಂತ ಇಮಿಡಿಯೇಟಾಗಿ ಗೊತ್ತಾಗ್ತಕ್ಕಂಥದ್ದು ಮತ್ತು ಪ್ರಶ್ನೆಗಳು ಯಾವ ಥರನಾಗಿದ್ದಾವೆ ಅಂತ ಬೇಗನೆ ನಮಗೆ ಪ್ಯಾಸೇಜ್ ಓದುವಾಗ ಉತ್ತರ ಸಿಗಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಪ್ರಾರಂಭದಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಪ್ರಶ್ನೆಗಳನ್ನು ಓದಬೇಕಾಗಿರ್ತಕ್ಕಂಥದ್ದು. ವಾಟ್ ಈಸ್ ದ ಅಟ್ರಾಕ್ಷನ್ ಫಾರ್ ಟೂರಿಸ್ಟ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್? ಇಲ್ಲಿ ಮೊದಲನೇ ಪ್ರಶ್ನೆ ಏನದಪ್ಪ ಅಂತಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರವಾಸಿಗರಿಗೆ ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥದ್ದು ಯಾವುದಿದೆ ಅಂತ ಕೇಳಿದ್ದಾರೆ. ಅಂದರೆ ಈ ಪ್ಯಾಸೇಜ್ ಯಾವುದ್ರ ಬಗ್ಗೆ ಇದೆಯಪ್ಪ ಅಂದರೆ ಜಮ್ಮು ಕಾಶ್ಮೀರನ ಪ್ರವಾಸದ ಬಗ್ಗೆ ಇರ್ತಕ್ಕಂಥದ್ದು, ಪ್ರವಾಸಿ ಕ್ಷೇತ್ರಗಳ ಬಗ್ಗೆ ಇರ್ತಕ್ಕಂಥದ್ದು ಅಂತ ನಮಗೆ ಅರ್ಥ ಆಯಿತು ನಮಗೆ. ಆಮೇಲೆ ಎರಡನೇ ಪ್ರಶ್ನೆ ಏನದಪ್ಪ ಅಂತಂದ್ರೆ ವೇರ್ ಈಸ್ ದ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಬಿಲ್ಟ್? ಫ್ಲೋಟಿಂಗ್ ಅಂದರೆ ತೇಲ್ತಕ್ಕಂಥ, ಎಲ್ಲಿ ತೇಲುವ ಅಂಚೆ ಕಚೇರಿಯನ್ನು ನಿರ್ಮಿಸಿದ್ದಾರೆ ಅಂತ ಪ್ರಶ್ನೆ ಇರ್ತಕ್ಕಂಥದ್ದು. ಅಂದರೆ ಜಮ್ಮು ಕಾಶ್ಮೀರ ಪ್ರವಾಸಿ ಜೊತೆಗೆ ನಮಗೆ ಅಲ್ಲಿ ಏನು ಸಿಗ್ತದಪ್ಪ ಅಂದರೆ ಫ್ಲೋಟಿಂಗ್ ಪೋಸ್ಟ್ ಆಫೀಸು ಕೂಡ ಸಿಗ್ತದೆ ಅಂತ ಅರ್ಥ ಆಗ್ತಾಯಿದೆ ನಮಗೆ. ವಾಟ್ ಡಸ್ ದ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಲೆಟ್ ಅಸ್ ಟು ಅವೇಲ್? ಇಲ್ಲಿ ನಮಗೆ ಫ್ಲೋಟಿಂಗ್ ಪೋಸ್ಟ್ ಆಫೀಸು ನಮಗೆ ಏನೇನು ಸೇವೆಯನ್ನು ಒದಗಿಸ್ತದೆ ಅಂತ ಮೂರನೇ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾಲ್ಕನೇ ಪ್ರಶ್ನೆ ಏನಪ್ಪ ಅಂದರೆ ವಾಟ್ ಯುನಿಕ್ ಡಿಸೈನ್ ಡಸ್ ದ ಸೀಲ್ ಆಫ್ ಫ್ಲೋಟಿಂಗ್ ಪೋಸ್ಟ್ ಹ್ಯಾವ್? ಇಲ್ಲಿ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ನಲ್ಲಿ ಸೀಲನ್ನು ಯಾವ ಡಿಸೈನಲ್ಲಿ ಒಂದು ಏಕೈಕ ಡಿಸೈನಲ್ಲಿ ಮಾಡಿದ್ದಾರೆ ನಮಗೆ, ಅದು ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಮೇಲೆ ನಮಗೆ ಈ ಕ್ವಶನ್ 5 ನಂಬರ್ ಕ್ವಶನ್ ಇದೆ ನಮಗೆ. ವಾಟ್ ವಾಸ್ ದ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಇನ್ ಜಮ್ಮು ಕಾಶ್ಮೀರ್ ಕಾಲ್ಡ್ ಬಿಫೋರ್ 2011? 2011ಕ್ಕಿಂತ ಮುಂಚಿತವಾಗಿ ಕಾಶ್ಮೀರದಲ್ಲಿರ್ತಕ್ಕಂಥ ಫ್ಲೋಟಿಂಗ್ ಪೋಸ್ಟ್ ಆಫೀಸನ್ನು ಏನಂತ ಕರಿತಾಯಿದ್ರು ಅಂತ 5ನೇ ಪ್ರಶ್ನೆ ಕೇಳಿದ್ದಾರೆ. 6ನೇ ಕ್ವಶನ್ ನಮಗೆ ಅಬ್ಜೆಕ್ಟಿವ್ ಟೈಪ್ ಇದೆ ನಮಗೆ. ಫಿಲ್ ಇನ್ ದ ಬ್ಲಾಂಕ್ಸ್. ದ ಪಿಕ್ಚರೆಸ್ಕ್ಯೂ ಸೀನರಿ ಆಫ್ ಡಾಲ್ ಲೇಕ್ ಆ್ಯಂಡ್ ಶ್ರೀನಗರ್ ಸಿಟಿ ವಿಲ್ ಪ್ರಮೋಟ್? ಇಲ್ಲಿ ಏನೋ ನಮಗೇನು ಡಾಲ್ ಲೇಕ್ ಮತ್ತು ಶ್ರೀನಗರ್ ಸಿಟಿಯ ಈ ಚಿತ್ರಣಗಳು ನಮಗೆ ಏನೇನು ಪ್ರಮೋಟನ್ನು ಮಾಡ್ತಾವೆ ಅಂತ ಕೇಳಿದ್ದಾರೆ. 3 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ನಮಗೆ. ಟೂರಿಸ್ಟ್ ಇನ್ ಕಾಶ್ಮೀರ್, ಕ್ರಿಯೇಟಿವಿಟಿ ಇನ್ ಕಾಶ್ಮೀರ್,
ಇಕಾಲಜಿಕಲ್ ಅವೇರ್ನೆಸ್ ಇನ್ ಕಾಶ್ಮೀರ್ 3 ಪ್ರಶ್ನೆಗಳಿಗೆ 3 ಉತ್ತರಗಳನ್ನು ಏನಪ್ಪ ಅಂದ್ರೆ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಸರಿಯಾದ ಉತ್ತರ ನಾವು ಪ್ಯಾಸೇಜನ್ನು ನೋಡಿ ಬರೀಬೇಕಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ಏನದಪ್ಪ ಅಂದ್ರೆ ವಾಟ್ ಡಸ್ ದ ಸ್ಮಾಲ್ ಮ್ಯೂಸಿಯಂ ಆಫ್ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಟ್ರೇಸ್. ಇಲ್ಲಿ ನಮಗೆ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಈ ಸ್ಮಾಲ್ ಮ್ಯೂಸಿಯಂ ಏನನ್ನು ಟ್ರೇಸ್ ಮಾಡ್ತದೆ ಅಂತ ಹೇಳಿ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ ಹೌ ಮಚ್ ಮನಿ ಈಸ್ ಡಿಪಾಸಿಟೆಡ್ ಪರ್ ಮಂತ್ ಇನ್ ದ ಪೋಸ್ಟ್ ಆಫೀಸ್. ಈ ಪೋಸ್ಟ್ ಆಫೀಸಲ್ಲಿ ಫ್ಲೋಟಿಂಗ್ ಪೋಸ್ಟ್ ಆಫೀಸಲ್ಲಿ ಎಷ್ಟು ದುಡ್ಡನ್ನು ನಾವು ಡಿಪಾಸಿಟ್ ಪ್ರತಿ ತಿಂಗಳಿಗೆ ಆಗ್ತದೆ ಅಂತ ಹೇಳಿ ಕೇಳಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ಐಡೆಂಟಿಫೈ ದ ವರ್ಡ್ ಫ್ರಾಮ್ ದ ಲಾಸ್ಟ್ ಪ್ಯಾರಾಗ್ರಾಫ್ ಆಫ್ ದ ಪ್ಯಾಸೇಜ್ ವಿಚ್ ಮೀನ್ಸ್ ಟು ಸೇವ್. ನಾವು ಇಲ್ಲಿ ಒಂದು ಶಬ್ದ ನೋಡ್ಕಾಡಬೇಕು ಮತ್ತು ಅಲ್ಲಿ ನಮಗೇನಪ್ಪ ಅಂದರೆ ಕೊನೆಯ ಮೀನಿಂಗ್ ಏನಪ್ಪ ಅಂದರೆ ಟು ಸೇವ್ ಅಂತ ಹೇಳಿ ಬರ್ತಕ್ಕಂಥ. ಐಡೆಂಟಿಫೈ ದ ವರ್ಡ್ ಫ್ರಾಮ್ ದ ಲಾಸ್ಟ್ ಪ್ಯಾರಾಗ್ರಾಫ್ ಆಫ್ ದ ಪ್ಯಾಸೇಜ್. ಆ ಪ್ಯಾಸೇಜಲ್ಲಿ ಕೊನೆಯ ಪ್ಯಾರಾಗ್ರಾಫ್ದಲ್ಲಿ ಹುಡುಕಾಡಬೇಕು ಮತ್ತು ಆ ಶಬ್ದ ಏನಪ್ಪ ಅಂದರೆ ಟು ಸೇವ್ ಅಂತಕ್ಕಂಥ ಅರ್ಥವನ್ನು ಕೊಡ್ತಾ ಇರಬೇಕಂತ ಹೇಳಿ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ ನಮಗೆ ಗಿವ್ ದ ನೌನ್ ಫಾರ್ಮ್ ಆಫ್ ದ ವರ್ಡ್ ಫ್ಯಾಸಿನೇಟ್. ಫ್ಯಾಸಿನೇಟ್ ಅಂತಕ್ಕಂಥ ಈ ಶಬ್ದಕ್ಕೆ ನಮಗೇನು ಅಬ್ಜೆಕ್ಟಿವ್ಗೆ ನೌನನ್ನು ಕೊಡ್ರಿ ಅಂತ ಹೇಳಿ ಕೇಳಿದ್ದಾರೆ ನಮಗೆ. ಸೊ ಇವಾಗ ನಾವು ಆ ರಿವರ್ಸಲ್ಲಿ ಹೋಗೋಣಪ್ಪ ಅಂದರೆ ಪ್ಯಾಸೇಜ್ಗೆ ಹೋಗ್ತಕ್ಕಂಥ. ಈಗ ಮೊದಲನೇ ಪ್ರಶ್ನೆ ಏನದಪ್ಪ ಅಂದರೆ ವಾಟ್ ಈಸ್ ದ ಅಟ್ರಾಕ್ಷನ್ ಫಾರ್ ದ ಟೂರಿಸ್ಟ್ ಇನ್ ಜಮ್ಮು ಕಾಶ್ಮೀರ್. ಇಲ್ಲಿ ನಮಗೆ ಅಟ್ರಾಕ್ಷನ್ ಫಾರ್ ಟೂರಿಸ್ಟ್ ಅಂತಕ್ಕಂಥ ಶಬ್ದವನ್ನು ಈ ಪ್ಯಾಸೇಜಲ್ಲಿ ಹುಡ್ಕೊತ ಹೋದ್ರೆ ಮೊದಲೇ ಲೈನ್ದಿಂದ ಹುಡ್ಕೊತ ಹೋದ್ರೆ ನಮಗೆ ಅದರ ಉತ್ತರ ಏನಾಗ್ತದಪ್ಪ ಅಂದ್ರೆ ಸಿಗ್ತದೆ. ಟೂರಿಸ್ಟ್ ಟು ಜಮ್ಮು ಕಾಶ್ಮೀರ್ ಹ್ಯಾವ್ ಆ್ಯನ್ ಅಟ್ರಾಕ್ಷನ್ ಎ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಆನ್ ದ ಡಾಲ್ ಲೇಕ್ ಇನ್ ಶ್ರೀನಗರ್ ದ ಫಸ್ಟ್ ಇನ್ ದ ಕಂಟ್ರಿ. ಇದು ಪ್ಯಾಸೇಜಲ್ಲಿ ನಮಗೆ ಅಟ್ರಾಕ್ಷನ್ ಮತ್ತು ಟೂರಿಸ್ಟ್ ಅಂತಕ್ಕಂಥ ಮತ್ತು ಜಮ್ಮು ಕಾಶ್ಮೀರ ಅಂತಕ್ಕಂಥ ಶಬ್ದಗಳು ಬಂದಿರತಕ್ಕಂಥದ್ದು ಮೊದಲನೇ ಲೈನಲ್ಲಿ. ಆ ಸಂಪೂರ್ಣ ವಾಕ್ಯವನ್ನು ನಾವು ಏನಪ್ಪ ಅಂದ್ರೆ ಮೊದಲನೇ ಪ್ರಶ್ನೆ ಉತ್ತರವನ್ನು ಆಗಿ ನಾವು ಬರಿಬೇಕಾಗಿರ್ತಕ್ಕಂಥ. ವಿದ್ಯಾರ್ಥಿಗಳಿಗೆ ಗಮನಕ್ಕೆ ಮತ್ತೊಂದು ಸಲ ನಾನು ತರ್ತಾ ಇದ್ದೀನಿ ಏನಪ್ಪ ಅಂದರೆ ಇಲ್ಲಿ ಕೂಡ 1 ಮಾರ್ಕ್ಸ್ನ ಪ್ರಶ್ನೆಗಳನ್ನು ನೀವು ಯಾವ ಥರನಾಗಿ ಸೀರಿಯಲ್ ಅನುಕ್ರಮ ಸಂಖ್ಯೆಯಲ್ಲಿ ಹೆಂಗೆ ಬರ್ದಿದ್ದು ನೋಡಿರಿ ಅದೇ ಥರನಾಗಿ ಅನುಕ್ರಮದಲ್ಲೇ ನಾವೇನು ಮಾಡಬೇಕಾಗ್ತದೆ ಪ್ಯಾಸೇಜಲ್ಲಿ ಕೂಡ ಉತ್ತರವನ್ನು ಬರೀಬೇಕು. ಒಂದು ವೇಳೆ ಯಾವುದಾದ್ರೂ ಪ್ಯಾಸೇಜ್ನ ಪ್ರಶ್ನೆಗೆ ಉತ್ತರ ಸಿಗದೆ ಹೋದಾಗ ನಾವು ಆ ಪ್ರಶ್ನೆಯ ನಂಬರನ್ನು ಹಾಕಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 2 ಲೈನ್ಗಳನ್ನು ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗಬೇಕು ಅಂತ ಹೇಳಿಂದ ನೆನಪಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ. ಮುಂದಿನ ಪ್ರಶ್ನೆ ಏನಿದೆ ವೇರ್ ಈಸ್ ದ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಬಿಲ್ಟ್. ನೋಡಿರಿ ನಮಗೆ ಇಲ್ಲಿ ಬ್ಯೂಲ್ಟ್ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಅಂತಕ್ಕಂಥ ಶಬ್ದಗಳಿದಾವೆ. ಅದನ್ನು ಟ್ರೇಸ್ ಔಟ್ ಮಾಡ್ಕೊಂಡು ಹೋದಾಗ ನಮಗೆ ಸಿಗ್ತಕ್ಕಂಥದ್ದು ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಡಾಲ್ ಲೇಕ್ ಕ್ಲೇಮ್ಸ್ ಟು ಬಿ ದ ಓನ್ಲಿ ಒನ್ such a post office in the world is built on an intricately curved maroon houseboat and fastened on the western edge of the Dal Lake. ಸೊ ನಿಮಗೆ ಉತ್ತರ ಏನಪ್ಪ ಅಂದರೆ ಡಾಲ್ ಲೇಕ್ ಅಂತ ನೇರವಾದ ಉತ್ತರ ಸಿಕ್ತು ಅಂದರೆ ನಾವು ನೇರವಾದ ಉತ್ತರನ ಬರಲಿಕ್ಕೆ ಅವಕಾಶ ಆಗ್ತದೆ. ಒಂದು ವೇಳೆ ನಮಗೆ ನೇರವಾದ ಉತ್ತರ ಸಿಗಲಿಲ್ಲ ಅಂತ ನಾವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಎರಡನೇ ಲೈನ್ ನಮಗೆ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಏನು ಸ್ಟಾರ್ಟ್ ಆಗಿದೆ ಅಲ್ಲಿಂದ ಆ ಪೂರ್ತಿ ವಾಕ್ಯ ಮುಗಿಯೋವರೆಗೂ ಕೂಡ ಏನಪ್ಪ ನಮಗೆ ಉತ್ತರವಾಗಿ ಏನು ಮಾಡ್ಕೊಳ್ಳೋಕ್ಕೆ ಅವಕಾಶ ಸಿಗ್ತದೆ ಸಮರ್ಪಣೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಸಿಗ್ತಕ್ಕಂಥದ್ದು. ಸೊ ಅದೇ ಥರನಾಗಿ ನಮಗೇನಪ್ಪ ಅಂದ್ರೆ ಮೂರನೇ ಪ್ರಶ್ನೆ ಏನಪ್ಪ ಅಂದರೆ ವಾಟ್ ಡಸ್ ದ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಲೆಟ್ ಅಸ್ ಟು ಅವೈಲ್ ಅಂತ ಕೇಳಿದ್ದಾರೆ ನಮಗೆ. ಸೊ ಅದರ ಪ್ರಶ್ನೆಯನ್ನು ಮುಂದಿನ ಪ್ಯಾಸೇಜಲ್ಲಿ ಎರಡನೇ ಪ್ರಶ್ನೆ ಉತ್ತರ ಆದ ನಂತರ ಮುಂದಿನ ಲೈನಲ್ಲಿ ನಾವು ಮೂರನೇ ಪ್ರಶ್ನೆ ಉತ್ತರನ ಹುಡುಕ್ತಾ ಹೋಗಬೇಕು. ದ ಪೋಸ್ಟ್ ಆಫೀಸ್ ಲೆಟ್ಸ್ ಯು ಅವೈಲ್. ಇಲ್ಲಿ ಅವೈಲ್ ಅಂತಕ್ಕಂಥ ಶಬ್ದ ಪ್ರಶ್ನೆಯಲ್ಲಿ ಇದ್ದಿರ್ತಕ್ಕಂಥ ಶಬ್ದ ಬಂದಿದೆ. ನಮಗೆ ಈ ಲೈನ್ ಏನಾಗ್ತದಪ್ಪ ಅಂತ ನಮಗೆ ಆನ್ಸರ್ ಆಗ್ತದೆ. ದಿಸ್ ಪೋಸ್ಟ್ ಆಫೀಸ್ ಲೆಟಸ್ ಟು ಅವೈಲ್ ಇಲ್ಲದೆ ಎರಡನೇ ಪ್ಯಾಸೇಜಲ್ಲಿ ಬರ್ತಕ್ಕಂಥದ್ದು ಪ್ಯಾರಾಗ್ರಾಫಲ್ಲಿ ಬರ್ತಕ್ಕಂಥದ್ದು. ಸೊ ದಿಸ್ ಪೋಸ್ಟ್ ಆಫೀಸ್ ಲೆಟ್ಸ್ ಯು ಅವೈಲ್ ಆಫ್ ದ ರೆಗ್ಯುಲರ್ ಪೋಸ್ಟಲ್ ಸರ್ವಿಸಸ್ ಅವೈಲ್ ಇನ್ ದಿ ಕಂಟ್ರಿ ವೈಲ್ ಬೀಯಿಂಗ್ ಎ ಫ್ಲೋಟ್ ಅಂತಕ್ಕಂಥ ಏನಪ್ಪ ಅಂದರೆ ಈ ಲೈನ್ ನಮಗೆ ಏನಾಗ್ತದಪ್ಪ ಅಂದ್ರೆ ಆನ್ಸರ್ ಆಗ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ ಏನಪ್ಪ ಅಂದ್ರೆ ನಮಗೆ ವಾಟ್ ಯುನಿಕ್ ಡಿಸೈನ್ ಡಸ್ ದ ಸೀಲ್ ಆಫ್ ಫ್ಲೋಟಿಂಗ್ ಪೋಸ್ಟ್ ಹ್ಯಾವ್. ಇಲ್ಲಿ ನಮಗೆ ಡಿಸೈನು ಮತ್ತು ಸೀಲ್ ಅಂತಕ್ಕಂಥ ಶಬ್ದನ ಹುಡುಕಾಡಿದಾಗ ನಮಗೆ ಅದು ಉತ್ತರ ಸಿಗ್ತಕ್ಕಂಥ ಹುಡುಕ್ಲಿಕ್ಕೆ ಅವಕಾಶ. ಮೂರನೇ ಪ್ರಶ್ನೆ ಉತ್ತರ ಮುಗಿದ ನಂತರ ನಮಗೇನಪ್ಪ ಅಂತಂದ್ರೆ the seal used on everything posted from floating post office is unique along with the date and address. It bears the design of a boatsman rowing a shikara on the Dal Lake ಅಂತಕ್ಕಂಥ ಈ ಸಂಪೂರ್ಣ ಲೈನನ್ನು ಏನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ನಾವು ಇಲ್ಲಿ ಬರಿಬೇಕಾಗ್ತದೆ ನಾಲ್ಕನೇ ಪ್ರಶ್ನೆ ಉತ್ತರವನ್ನಾಗಿ. ಮುಂದೆ ನಮಗೇನಪ್ಪ ಅಂದರೆ ವಾಟ್ ವಾಸ್ ಅ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಇನ್ ಕಾಶ್ಮೀರ್ ಕಾಲ್ಡ್ ಬಿಫೋರ್ 2011. ಇಲ್ಲಿ ಬಿಫೋರ್ 2011 ಮತ್ತು ಕಾಶ್ಮೀರ್ ಪೋಸ್ಟ್ ಆಫೀಸ್ ಅಂತ ಹುಡುಕಿದ್ರೆ ನಮಗೆ ಮುಂದಿನ ಲೈನಲ್ಲಿ ಹುಡುಕಿದಾಗ ಸಿಗ್ತಕ್ಕಂಥದ್ದು. ಸೊ ನಮಗೆ ಇಲ್ಲಿ
ಮೂರನೇ ಪ್ಯಾಸೇಜಲ್ಲಿ ನಮಗೇನಪ್ಪ ಅಂದ್ರೆ ಅದರ ಉತ್ತರ ಸಿಗ್ತಾ ಇದ್ದಾವೆ ನಮಗೆ ಪ್ಯಾರಾದಲ್ಲಿ. ಇಲ್ಲಿ ನೋಡಿರಿ, ಮೂರನೇ ಪ್ಯಾರಾ ಅಂದರೆ ಇದು ದಿಸ್ ಈಸ್ ಆ್ಯಕ್ಚುಲಿ ಹೆರಿಟೇಜ್ ಪೋಸ್ಟ್ ಆಫೀಸ್ ದಟ್ ಹ್ಯಾಸ್ ಎಕ್ಸಿಸ್ಟೆಡ್ ಸಿನ್ಸ್ ಬ್ರಿಟಿಷ್ ಟೈಮ್ ಅಂತ ಅದಾದ ನಂತರ ಆ್ಯಂಡ್ ನೆಹರು ಪಾರ್ಕ್ ಪೋಸ್ಟ್ ಆಫೀಸ್ ಬಿಫೋರ್ 2011. ಇಲ್ಲಿ ನಮಗೇನಪ್ಪ ಅಂದರೆ ಇಟ್ ವಾಸ್ ಕಾಲ್ಡ್ ನೆಹರು ಪಾರ್ಕ್ ಪೋಸ್ಟ್ ಆಫೀಸ್ ಬಿಫೋರ್ 2011 ಅಂತಕ್ಕಂಥ ಆನ್ಸರ್ ನಮಗೇನಾಗ್ತದಪ್ಪ ಅಂದ್ರೆ ಸಿಗ್ತದೆ. ಆಮೇಲೆ ನಮಗೆ ದ ಪಿಕ್ಚರ್ ರೆಸ್ಕ್ಯೂ ಸ್ಕೀನ್ ಆಫ್ ಡಾಲ್ ಲೇಕ್ ಶ್ರೀನಗರ್ ಸಿಟಿ ವಿಲ್ ಪ್ರಮೋಟ್ ಅಂತಕ್ಕಂಥದ್ದು. ಪಿಕ್ಚರ್ ರೆಸ್ಕ್ಯೂ ಸೀನ್ ಅಂತಕ್ಕಂಥದ್ದನ್ನು ಹುಡ್ಕೊಂಡು ಹೋದಾಗ ನಮಗೆ ಸಿಗ್ಬೋದಾಗಿರ್ತಕ್ಕಂಥ ಆನ್ಸರನ್ನು ನೋಡ್ಬೋದು ನಾವಿಲ್ಲಿ. ಬಟ್ ಆಫ್ಟರ್ ದ ಚೀಫ್ ಪೋಸ್ಟ್ ಮಾಸ್ಟರ್ ಜಾನ್ ಸ್ಯಾಮುವಲ್ ರಿನೇಮ್ಡ್ ಇಟ್ ಆಸ್ ಎ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಅದ, ಅಲ್ಲಿ ನಮಗೆ ಅದರ ಉತ್ತರ ಇಲ್ಲ. ಮುಂದೆ ನಾವು ಅದರ ಉತ್ತರವನ್ನು ಮುಂದಿನ ಲೈನಲ್ಲಿ ಹುಡುಕಾಡ್ಕೊಂಡು ಹೋಗಬೇಕು. ದ ಪೋಸ್ಟ್ ಆಫೀಸ್ ಹೌಸ್ ಬೋಟ್ ಹ್ಯಾಸ್ 2 small rooms. One serves as office and other one small museum that traces the philatelic history of the State Postal Department. It has shop that sells postage stamps and other products. But for the local floating post office, there the more than an object of fascination, rupees 1 to 2 crores is deposited per month in floating post office by communities living in and around the Dal Lake. The lake's several islets that one home to more than 50,000 people. ಇಲ್ಲಿ ನಮಗೆ ಯಾವುದಕ್ಕೆ ಉತ್ತರ ಸಿಗಲಿಲ್ಲಪ್ಪ ಅಂತಂದ್ರೆ ದ ಪಿಕಾರಿಸಸ್ ಸೀನ್ ಆಫ್ ಡಾಲ್ ಲೇಕ್ ಶ್ರೀನಗರ್ ಸಿಟಿ ವಿಲ್ ಪ್ರಮೋಟ್ ಅಂತಕ್ಕಂಥ ಈ ಎಫ್ ಪ್ರಶ್ನೆಗೆ ನಮಗೆ ಉತ್ತರ ಸಿಗಲಿಲ್ಲ. ಹಾಗಾಗಿ ನಾವು ಎಫ್ ಪ್ರಶ್ನೆಯ ನಂಬರನ್ನು ಸ್ಕಿಪ್ ಮಾಡಲಾರ್ದನೆ ವಿದ್ಯಾರ್ಥಿಗಳು ಈ ಎಫ್ ಕ್ವಶನ್ ನಂಬರನ್ನು ಹಾಕಿ ಖಾಲಿ ಜಾಗವನ್ನು ಬಿಟ್ಟದು ಉತ್ತರಕ್ಕೋಸ್ಕರ ಟೂರಿಸ್ಟ್ ಇನ್ ಕಾಶ್ಮೀರದ, ಕ್ರಿಯೇಟಿವಿಟಿ ಇನ್ ಕಾಶ್ಮೀರದ, ಇಕಾಲಜಿಕಲ್ ಅವೇರ್ನೆಸ್ ಇನ್ ಕಾಶ್ಮೀರ ಮೂರರಲ್ಲಿ ಯಾವುದು ಉತ್ತರ ಅಂತ ನೋಡ್ಕೋದಕ್ಕೋಸ್ಕರ ನಾವು ಅದಕ್ಕೆ ಬರೀ ಎಫ್ ಅಂತಕ್ಕಂಥ ನಂಬರನ್ನು ಮಾತ್ರ ಹಾಕಿ ನಾವೇನು ಮಾಡಬೇಕಪ್ಪ ಅಂದ್ರೆ ಮುಂದಿನ ಪ್ರಶ್ನೆಗೆ ಅಲ್ಲಿ ಖಾಲಿ ಜಾಗವನ್ನು ಬಿಟ್ಟು 2 ಲೈನ್ ಖಾಲಿ ಜಾಗ ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ. ಅದರ ಉತ್ತರವನ್ನು ತದನಂತರ ಹುಡುಕಿ ಬರೀಲಿಕ್ಕಾಗ್ತದೆ. ಯಾವುದಾದ್ರು ಸಿಗಲಿಲ್ಲ ನಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಇದೇ ಥರನಾಗಿ ಮಾಡಿ ಮುಂದಿನ ಪ್ರಶ್ನೆಗೆ ಹೋಗಬೇಕು. ಕೊನೆಗೆ ಯಾವ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ ಅದನ್ನು ಹುಡುಕೋ ಪ್ರಯತ್ನವನ್ನು ನಾವು ಪ್ಯಾಸೇಜಲ್ಲಿ ಸಿಗ್ತದೆ. ಆಮೇಲೆ ಜಿ ಅಂತಕ್ಕಂಥ ಈ ಪ್ರಶ್ನೆಗೆ ನಾವು ನೋಡೋಣ. ವಾಟ್ ಡಸ್ ದ ಸ್ಮಾಲ್ ಮ್ಯೂಸಿಯಮ್ ಆಫ್ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಟ್ರೇಸಸ್? ನಮಗೆ ಅಲ್ಲೇ ಸಿಗ್ತದೆ. ಇಲ್ಲಿ ನಮಗೆ ಯಾವಪ್ಪ ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಆದ ನಂತರ ಎಪ್ಪಿಗೆ ಸಿಗಲಿಲ್ಲ ನಮಗೆ. ಈ ಪ್ರಶ್ನೆ ಉತ್ತರದ ನಂತರ ನಮಗೇನಪ್ಪ ಅಂದರೆ ಝೀದ ಉತ್ತರವನ್ನು ನಮಗೇನು ಕೊಟ್ಟಿದ್ದಾರಪ್ಪ ಅಂದರೆ ಬಟ್ ಆಫ್ಟರ್ ದಟ್ ಚೀಫ್ ಪೋಸ್ಟ್ ಆಫೀಸ್ ಇಲ್ಲಿ ನಮಗೆ ವಾಟ್ ಡಸ್ ದ ಸ್ಮಾಲ್ ಮ್ಯೂಸಿಯಮ್ ಅಂತ ಎಷ್ಟು ಕೇಳಿದ್ರೆ ಮ್ಯೂಸಿಯಮ್ ಅಂತ ಶಬ್ದ ನೋಡ್ಕೊಂಡು ಹೋಗ್ಬೇಕಾದ್ರೆ ಅದರ ಮುಂದಿನ ಪ್ಯಾರಾಗ್ರಾಫಲ್ಲಿ ಹುಡುಕಬೇಕು. ದ ಪೋಸ್ಟ್ ಆಫೀಸ್ ಮ್ಯೂಸಿಯಮ್ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾನೆ ನಮಗೆ. ದ ಪೋಸ್ಟ್ ಆಫೀಸ್ house boat has 2 small rooms. One serves as the office and other one has small museum that traces the philatelic history of the State Postal Department ಅಂತ ನಮಗೇನು ಮಾಡಿದಾರಪ್ಪ ಅಂದರೆ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಹೆಚ್ಚಿನ ಪ್ರಶ್ನೆಗೆ ಹೋಗೋಣ. ಹೌ ಮಚ್ ಮನಿ ಈಸ್ ಡಿಪಾಸಿಟೆಡ್ ಪರ್ ಮಂತ್ ಇನ್ ದ ಪೋಸ್ಟ್ ಆಫೀಸ್ ಅಂತ ಕೇಳಿದ್ದಾರೆ. ಅಲ್ಲಿಂದ ಮುಂದಿನ ಪ್ಯಾಸೇಜಲ್ಲಿ ಹೋದಾಗ ನಮಗೆ ಅದರ ಉತ್ತರ ಸಿಗ್ತದೆ ನೋಡಿರಿ. But for the local floating post office is more than an object of fascination. Rupees 1 to 2 crore is deposited per month in the floating post office ಅಂತ by community living in and around the Dal Lake ಅಂತ ಉತ್ತರವನ್ನು ನಮಗೆ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂದರೆ ಐಡೆಂಟಿಫೈ ದ ವರ್ಡ್ ಫ್ರಮ್ ದಿ ಲಾಸ್ಟ್ ಪ್ಯಾರಾಗ್ರಾಫ್ ಆಫ್ ದ ಪ್ಯಾಸೇಜ್ ವಿಚ್ ಮೀನ್ಸ್ ಟು ಸೇವ್. ನಮಗಿಲ್ಲಿ ಐಡೆಂಟಿಫೈ ದ ವರ್ಡ್ ಲಾಸ್ಟ್ ಪ್ಯಾರಾಗ್ರಾಫದಲ್ಲಿ ಟು ಸೇವ್ ಅಂತಕ್ಕಂಥ ಮೀನಿಂಗ್ ಕೊಡ್ತಕ್ಕಂಥ ಶಬ್ದವನ್ನು ಹುಡುಕ್ರಿ ಅಂತ ಬೇರೆ ಶಬ್ದವನ್ನು ಹುಡುಕ್ರಿ ಅಂತ ಏನು ಮಾಡಿದಾರಪ್ಪ ಅಂದ್ರೆ ನಮಗೆ ಪ್ರಶ್ನೆಗೆ ಉತ್ತರವನ್ನು ನಮಗೇನು ಮಾಡಿದಾರಪ್ಪ ಅಂದರೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ. ಸೊ ಈ ಪ್ರಶ್ನೆಗೆ ಉತ್ತರವನ್ನು ನಾವು ಏನಪ್ಪ ಅಂತಂದರೆ ಕೊನೆ ಪ್ಯಾರಾಗ್ರಾಫದಲ್ಲಿ ಹುಡುಕಬೇಕಾಗಿರ್ತಕ್ಕಂಥದ್ದು. ನಮಗೆ ಇಲ್ಲಿ ಪ್ರಶ್ನೆ ಐಡೆಂಟಿಫೈ ದ ವರ್ಡ್ ಫ್ರಮ್ ದ ಲಾಸ್ಟ್ ಪ್ಯಾರಾಗ್ರಾಫ್ ದ ಪ್ಯಾಸೇಜ್ ವಿಚ್ ಮೀನ್ಸ್ ಟು ಸೇವ್ ಅಂತ ಕೊಟ್ಟಿದ್ದಾರೆ. ನಮಗೆ ಟು ಸೇವ್ ಅನ್ನೋ ಅರ್ಥ ಕೊಡ್ತಕ್ಕಂಥ ಬೇರೆ ಶಬ್ದವನ್ನು ಲಾಸ್ಟ್ ಪ್ಯಾರಾದಲ್ಲಿ ಹುಡುಕಂತ ಹೇಳ್ತಾರೆ. ನಮಗೆ ಲಾಸ್ಟ್ ಪ್ಯಾರಾ ಎಲ್ಲಿಂದ ಪ್ರಾರಂಭ ಆಗ್ತದಪ್ಪ ಅಂದ್ರೆ ದ ಗ್ರೇಟೆಸ್ಟ್ ಡಿಫಿಕಲ್ಟಿ ವಾಸ್ ಇನ್ ದಿ ರಿಕರೆನ್ಸ್ ಆಫ್ 2014 ಲೈಕ್ ಫುಡ್ ಇನ್ ವಿಚ್ ದ ಹೌಸ್ ಬೋಟ್ ಹ್ಯಾಡ್ ಗಾನ್ ಫಾರ್ ದ ಟಾಸ್ uncontrollably pushed by the flood. Rescue team had to anchor it to using special mechanism at a nearby highland.
ಸೊ ನಮಗಿಲ್ಲಿ ರೆಸ್ಕ್ಯೂ ಅಂತಕ್ಕಂಥ ಶಬ್ದ ಏನಪ್ಪ ಅಂದರೆ ಟು ಸೇವ್ ಅಂತಕ್ಕಂಥ ಶಬ್ದಕ್ಕೆ ಏನಪ್ಪ ಅಂದರೆ ಸಮಾನಾರ್ಥಕ ಶಬ್ದವಾಗಿ ಬರ್ತಕ್ಕಂಥದ್ದು. ಇನ್ನು ಕೊನೆಯ ಪ್ರಶ್ನೆ ನಮಗೆ ಗಿವ್ ದ ನೌನ್ ಫಾರ್ ದ ವರ್ಡ್ ಫ್ಯಾಸಿನೇಟ್ ಅಂತ ಕೊಟ್ಟಿದ್ದಾರೆ ನಮಗೆ. ಸೊ ಇದು ಪೂರ್ತಿ ಪ್ಯಾಸೇಜಲ್ಲೇ ನಾವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಹುಡುಕಬೇಕಾಗಿರ್ತಕ್ಕಂಥ ಫ್ಯಾಸಿನೇಟ್ ಅಂತಕ್ಕಂಥ ಈ ಶಬ್ದಕ್ಕೆ ನಮಗೆ ನೌನನ್ನೇ ಏನು ಕೊಟ್ಟಿದ್ದಾರಪ್ಪ ಅಂದರೆ ಈ ಶಬ್ದದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನಾವು ಫ್ಯಾಸಿನೇಟ್ ಅಂತ ಎಲ್ಲಿ ಬಂದದಪ್ಪ ಅಂದರೆ ಇಲ್ಲಿ ಫ್ಯಾಸಿನೇಷನ್ ಅಂತ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ ಒಂದು ಪ್ಯಾರಾದಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು. ಬಟ್ ಫಾರ್ ದ ಲೋಕಲ್ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಈಸ್ ಮೋರ್ ದ್ಯಾನ್ ಆ್ಯನ್ ಆಬ್ಜೆಕ್ಟ್ ಆಫ್ ಫ್ಯಾಸಿನೇಷನ್. ಫ್ಯಾಸಿನೇಟಿಗೆ ನಮಗೇನಪ್ಪ ಅಂದ್ರೆ ನಮಗೆ ನೌನಾಗಿ ಬರ್ತಕ್ಕಂಥದ್ದು ಫ್ಯಾಸಿನೇಷನ್ ಅಂತಕ್ಕಂಥ ಶಬ್ದ. ನಮಗೆ ಉತ್ತರ ಏನಾಗ್ತದೆ ಟೋಟಲ್ ಪ್ಯಾರಾದಲ್ಲಿ ಹುಡುಕಿದಾಗ ಸಿಗ್ತಕ್ಕಂಥ ಈ ಆನ್ಸರ್. ಸೊ ಒಟ್ಟಾರೆ ನಮಗೇನಪ್ಪ ಅಂತಂದ್ರೆ ಇಷ್ಟೆಲ್ಲವನ್ನು ಹುಡುಕಿದಾಗ ನಮಗೇನಾಗಲಿಲ್ಲಪ್ಪ ಅಂತಂದ್ರೆ ಯಾವ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಒಂದು ತಾರ್ಕಿಕ ಪ್ರಶ್ನೆಯನ್ನು ನಮಗೇನು ಕೊಟ್ಟಿದ್ದಾರಪ್ಪ ಅಂದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಅದು ಯಾವುದಪ್ಪ ಅಂತಂದರೆ ನಮಗೆ ಎಫ್ ಅಂತಕ್ಕಂಥ ಪ್ರಶ್ನೆ. ದ ಪಿಕ್ಚರಸ್ಸು ಸ್ಕೀನ್ ಆಫ್ ಡಾಲ್ ಲೇಕ್ ಆ್ಯಂಡ್ ಶ್ರೀನಗರ್ ಸಿಟಿ ವಿಲ್ ಪ್ರಮೋಟ್ ಅಂತ ಇದನ್ನು ನಾವು ಕಾಮನ್ ಸೆನ್ಸ್ನಿಂದ ಹೇಳ್ಬೋದಾಗಿರ್ತಕ್ಕಂಥದ್ದು ಟೂರಿಸ್ಟ್ ಇನ್ ಕಾಶ್ಮೀರ್. ಉತ್ತರ ಏನು ಬರ್ತದೆ ನಮ್ಗೆ ಟೂರಿಸ್ಟ್ ಇನ್ ಕಾಶ್ಮೀರ್. ಸೊ ಇವಾಗ ನಾವು ಈ ಪ್ಯಾಸೇಜನ್ನು ಓದಿ ಉತ್ತರವನ್ನು ಸೀರಿಯಲ್ ಆಗಿ ಈ ಥರನಾಗಿ ಹುಡ್ಕೊಂಡಿದ್ದೀವಿ ನಾವು. ಸೊ ಇದು ಸರಿ ಅದೋ ತಪ್ಪದೋ ಅಂತಕ್ಕಂಥದ್ದನ್ನು ನಮಗೆ ಡಿಪಾರ್ಟ್ಮೆಂಟ್ಗೆ ಕಳಿಸಿರ್ತಕ್ಕಂಥ ಒಂದು ಉತ್ತರವನ್ನು ಕೀ ಆನ್ಸರ್ ಮೂಲಕ ನಾವೇನು ಮಾಡ್ಬೋದು ಚೆಕ್ ಮಾಡ್ಕೋಬೋದು. ಮೊದಲನೇ ಪ್ರಶ್ನೆ ಉತ್ತರವನ್ನು ನಮಗೆ ಎ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಆದ ಡಾಲ್ ಲೇಕ್ ಇನ್ ಶ್ರೀನಗರ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಬರೆದಿದ್ದೀವಿ. ಆನ್ ಆ್ಯನ್ ಇಂಟ್ರಿಕೇಟ್ಲಿ ಕರ್ವ್ಡ್ ಮರೂನ್ ಹೌಸ್ ಬೋಟ್ ಪೂರ್ತಿ ಸೆಂಟೆನ್ಸನ್ನು ಬರೆದಿದ್ದೀವಿ ನಾವು, ಬರೀ ಆನ್ಸರನ್ನು ಮಾತ್ರ ಇವ್ರು ಬರೆದಿದ್ದಾರೆ. ಅದು ಸರಿಯಾದ ಉತ್ತರ ಅದ. ಆಲ್ ದ ರೆಗ್ಯುಲರ್ ಪೋಸ್ಟಲ್ ಸರ್ವಿಸಸ್ ಅಂತ ಕೊಟ್ಟಿದ್ದಾರೆ, ಅದನ್ನು ನಾವು ಪೂರ್ತಿ ಸೆಂಟೆನ್ಸನ್ನು ಬರೆದಿದ್ದೀವಿ. ಇಲ್ಲಿ ಸಿ ಆನ್ಸರನ್ನು ಬರೀ ಆನ್ಸರನ್ನು ಮಾತ್ರ ಕಟ್ ಮಾಡಿ ಬರೆದಿದ್ದಾರೆ. ಎರಡೂ ಸರಿ ಉತ್ತರಗಳು. ಇಲ್ಲಿ ಡಿ ಪ್ರಶ್ನೆಗೆ ದ ಪಿಕ್ಚರ್ ಆಫ್ ದ ಬೋಟ್ಸ್ಮ್ಯಾನ್ ರೋವಿಂಗ್ ಶಿಕಾರ ಆನ್ ದ ಡಾಲ್ ಲೇಕ್ ಅಲಾಂಗ್ ವಿತ್ ದ ಡೇಟ್ ಆ್ಯಂಡ್ ಅಡ್ರೆಸ್, ಇದು ಕೂಡ ಸರಿಯಾದ ಉತ್ತರವನ್ನು ಬರೆದಿದ್ದೀವಿ. ಈ ಪ್ರಶ್ನೆಗೆ ನೆಹರು ಪಾರ್ಕ್ ಪೋಸ್ಟ್ ಆಫೀಸ್, ಇದನ್ನು ಕೂಡ ಪೂರ್ತಿ ಸೆಂಟೆನ್ಸನ್ನು ಬರೆದಿದ್ದೀವಿ ನಾವು. ಇಲ್ಲಿ ಬರೀ ಆನ್ಸರನ್ನು ಮಾತ್ರ ಕೊಟ್ಟಿದ್ದಾರೆ ಅವರು. ಎರಡು ಆನ್ಸರ್ಗಳು ಸರಿಯಾಗಿರ್ತಕ್ಕಂಥದ್ದು. ಎಫ್ ಇದನ್ನು ನಾವು ಜನರಲ್ ಆಗಿ ಬರೆದಿದ್ದೀವಿ ಟೂರಿಸಮ್ ಇನ್ ಕಾಶ್ಮೀರ್ ಅಂತ ಇದು ಸರಿಯಾದ ಉತ್ತರ ಇರ್ತಕ್ಕಂಥದ್ದು. ಜಿ ದ ಫಿಲಾಟಲಿಕ್ ಹಿಸ್ಟ್ರಿ ಆಫ್ ದ ಸ್ಟೇಟ್ ಪೋಸ್ಟಲ್ ಡಿಪಾರ್ಟ್ಮೆಂಟ್, ಇದನ್ನು ಕೂಡ ಸರಿಯಾದ ಉತ್ತರವನ್ನು ಬರೆದಿದ್ದೀವಿ. ಎಚ್ 1 to 2 crores, ಇದನ್ನು ಕೂಡ ನಾವು ಸರಿಯಾದ ಉತ್ತರವನ್ನು ಬರೆದಿದ್ದೀವಿ. ಐ ಟು ಸೇವ್ ಅಂತಕ್ಕಂಥ ಶಬ್ದಕ್ಕೆ ಅನ್ಯ ಪದವನ್ನು ಬರಿ ಅಂತ ಹೇಳಿದರೆ ನಮಗೆ ಅದರಲ್ಲಿ ಹುಡುಕಿ ಬರೆದು ರೆಸ್ಕ್ಯೂ ಅಂತಕ್ಕಂಥದ್ದು. ಆಮೇಲೆ ಫ್ಯಾಸಿನೇಟ್ ಅಂತಕ್ಕಂಥ ಈ ಶಬ್ದಕ್ಕೆ ನಮಗೇನಪ್ಪ ನೌನನ್ನು ಹುಡುಕಿ ಬರಿ ಅಂತ ಹೇಳಿದರು ಪ್ಯಾಸೇಜಲ್ಲಿನ, ಅದನ್ನು ನಾವು ಒಂದು ಪ್ಯಾರಾದಲ್ಲಿ ಫ್ಯಾಸಿನೇಷನ್ ಬಂದಿರತಕ್ಕಂಥ ಶಬ್ದನ ಹುಡುಕಿ ಬರೆದಿವಿ. ಸೊ ಒಟ್ಟು 10 ಪ್ರಶ್ನೆಗಳಿಗೂ ಕೂಡ ನಾವೇನು ಮಾಡಿದ್ದೀವಿ ಇಲ್ಲಿ ಸರಿಯಾದ ಉತ್ತರವನ್ನು ಬರೆದಿದ್ದೀವಿ. ಸೊ ದಯವಿಟ್ಟು ವಿದ್ಯಾರ್ಥಿಗಳಿಗೆ ಮತ್ತೊಂದು ಸಲ ಗಮನಕ್ಕೆ ತರ್ತಕ್ಕಂಥದ್ದು ಏನಪ್ಪ ಅಂದರೆ ಈ 1 ಮಾರ್ಕ್ಸ್ ಕ್ವಶನ್ಗಳು ಎಲ್ಲ ಸೀರಿಯಲ್ ಆರ್ಡರ್ದಲ್ಲಿ ಇರ್ತಕ್ಕಂಥದ್ದು. ಪ್ಯಾಸೇಜಲ್ಲಿ ಹುಡ್ಕೊಂಡು ಹೋದಾಗ ಪ್ರಶ್ನೆಯನ್ನು ನೋಡಿ ಆನ್ಸರನ್ನು ನಾವೇನು ಮಾಡಬೇಕಾಗ್ತದೆ ಬರಿಬೇಕಾಗ್ತದೆ. ಮತ್ತು ಪ್ರಶ್ನೆ ಇರತಕ್ಕಂಥ ಒಂದು ವೇಳೆ ಪ್ರಶ್ನೆ ಅರ್ಥ ಆಗದೆ ಹೋದರೂ ಸಹಿತ ಇಂಗ್ಲೀಷ್ನಲ್ಲಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಸರಿಯಾಗಿ ಅರ್ಥ ಆಗದೆ ಹೋದರೂ ಸಹಿತ ಕ್ವಶನಲ್ಲಿರ್ತಕ್ಕಂಥ 2 ಅಥವಾ 3 ಶಬ್ದಗಳು ಉತ್ತರದಲ್ಲಿ ಪ್ಯಾಸೇಜಲ್ಲಿ ನಮಗೆ ರಿಪೀಟ್ ಆಗಿತ್ತು ಅಂದರೆ ಆ ಪೂರ್ತಿ ಸೆಂಟೆನ್ಸ್ ನಮಗೇನಾಗಿರ್ತದಪ್ಪ ಅಂದರೆ ಆನ್ಸರ್ ಆಗಿರ್ತದೆ ಅಂತ ಒಂದಿಷ್ಟು ಕಾಮನ್ ಸೆನ್ಸನ್ನು ಬಳಸಿ ಉತ್ತರವನ್ನು ಬರೀಲಿಕ್ಕೆ ನಮಗೆ ಅನುಕೂಲ ಮತ್ತು ಎಲ್ಲ ಪ್ರಶ್ನೆಗೆ ಉತ್ತರಗಳನ್ನು ಅನುಕ್ರಮವಾಗಿ ಬರೀಬೇಕು. ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಬರಲಿಕ್ಕೆ ಅಂದರೆ ಅದರ ನಂಬರನ್ನು ಹಾಕಿ ಅಲ್ಲಿ ಖಾಲಿ ಜಾಗವನ್ನು ಬಿಟ್ಟು ಹೋಗಬೇಕು. ತದನಂತರ ಅದ್ರ ಉತ್ತರವನ್ನು ಬರಲಿಕ್ಕೆ ನಿಮಗೆ ಏನಾಗ್ತದಪ್ಪ ನೆನಪಿಗೆ ಬಂದ ತಕ್ಷಣ ಅದರ ಉತ್ತರವನ್ನು ಬರಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಈ ಪ್ಯಾಸೇಜಲ್ಲಿ ಬಂದಿರತಕ್ಕಂಥ ಈ ಪ್ಯಾಸೇಜ್ನ 10 ಉತ್ತರಗಳನ್ನು ಮತ್ತು ಪದ್ಯದ 3 ಉತ್ತರಗಳನ್ನು ಒಂದು ಸಪ್ರೇಟ್ ಪೇಜಲ್ಲೇ ಬರೀಬೇಕು. ಅಂದರೆ ಮೊದಲನೇ ಪೇಜಲ್ಲಿ ನಾವು 1 ಮಾರ್ಕ್ಸ್ ಪ್ರಶ್ನೆಗಳನ್ನು ಬರೆದಿದ್ದೀವಿ, ಇನ್ನು 2ನೇ ಪೇಜ್ನಲ್ಲಿ ಪ್ಯಾಸೇಜ್ನ ಪ್ರೋಸ್ ಪ್ಯಾಸೇಜ್ನ ಆನ್ಸರ್ಗಳನ್ನು ಬರಿತಾ ಇದ್ದೀವಿ. ಮತ್ತು ಅಲ್ಲಿ ಖಾಲಿ ಉಳಿದಿರ್ತಕ್ಕಂಥ ಜಾಗದ ಕೆಳಗಡೆನ ನಾವು ಪೊಯಿಟ್ರಿ ಪ್ಯಾಸೇಜ್ನ 3 ಆನ್ಸರ್ಗಳನ್ನು ಕೂಡ ನಾವೇನು ಮಾಡಬೇಕಾಗ್ತದೆ ಬರಿಬೇಕಾಗ್ತದೆ ಅಂತ ಹೇಳ್ತಾ ಸೊ ಇವತ್ತಿನ ಈ ಪ್ಯಾಸೇಜ್ ಪ್ರಶ್ನೆ ಉತ್ತರ ವಿಶ್ಲೇಷಣೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಪ್ರಶ್ನೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಕೂಡ ಏನಪ್ಪ ಅಂದರೆ ವಿದ್ಯಾರ್ಥಿಗಳಲ್ಲಿ ಕೋವಿಡ್-19 2ನೇ ಅಲೆಯ ಭಾಳ ಭೀಕರವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಕೋವಿಡ್ನಂಥ ಮಾರಕ ರೋಗ ಸಾಂಕ್ರಾಮಿಕ ರೋಗದ ವಿರುದ್ಧ ಹೊರಡಲು ನಾವೆಲ್ಲರೂ ಮನೆಯಲ್ಲೇ ಇರಬೇಕಾಗಿರ್ತಕ್ಕಂಥದ್ದು ಮತ್ತು ಅನಿವಾರ್ಯ ಕಾರಣಕ್ಕೋಸ್ಕರ ಹೊರಗಡೆ ಹೋಗುವಾಗ ನಾವು ಮಾಸ್ಕನ್ನು ಧರಿಸ್ಕೊಂಡು ಮತ್ತು ಸ್ಯಾನಿಟೈಸೇಷನ್ ಮಾಡಿಕೊಂಡು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ನಮ್ಮ ಕೆಲಸವನ್ನು ಮುಗಿಸ್ಕೊಂಡು ವಾಪಸ್ ಮನೆಗೆ ಬರಬೇಕು. ಹಾಗಾಗಿ ಏನಪ್ಪ ಅಂತಂದ್ರೆ ಈ ಮಾಸ್ಕ್ ಧರಿಸೋದನ್ನು ಮರಿಲಾರ್ದಂಗೆ ಏನಪ್ಪ ಅಂತ ನಾವು ಪಾಲಿಸಬೇಕು ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಆರಾಮಾಗಿರಿ, ಆರೋಗ್ಯವಾಗಿರಿ ಮತ್ತು ಮನೆಯಿಂದಲೇ ಅಭ್ಯಾಸ ಮಾಡಿ ಸ್ವತಃ ಅಂಕಗಳನ್ನು ಗಳಿಸಿರಿ ಅಂತ ಆಶಿಸುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.